ನಮಸ್ಕಾರ ವೀಕ್ಷಕರೇ, ಯುಗಾದಿ ಅಮಾವಾಸ್ಯೆಯಿಂದ ಈ 5 ರಾಶಿಯವರಿಗೆ ಅದೃಷ್ಟ, ಹಠಾತ್ ಧನಲಾಭ ಮತ್ತು ಯಶಸ್ಸು. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಚಲನೆಯು 9 ಗ್ರಹಗಳು ಮತ್ತು 12 ಚಿಹ್ನೆಗಳ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಗ್ರಹವು ಒಂದು ಚಿಹ್ನೆಯಿಂದ ಇನ್ನೊಂದು ಚಿಹ್ನೆಗೆ ಚಲಿಸಿದಾಗ ಬದಲಾವಣೆಯನ್ನು ಸಾರಿಗೆ ಅಂತ ಕರೆಯಲಾಗುತ್ತೆ. ಈ ಗ್ರಹಗಳ ಸಂಚಾರವು ವ್ಯಕ್ತಿಯ ಜೀವನದ ಮೇಲೂ ಪರಿಣಾಮ ಬೀರುತ್ತೆ. ಎಲ್ಲ ಗ್ರಹಗಳು ನಿರ್ದಿಷ್ಟ ಅವಧಿಗಳಲ್ಲಿ ಚಿಹ್ನೆಗಳನ್ನು ಬದಲಾಯಿಸುತ್ತವೆ. ಸೂರ್ಯನಿಂದ ಕೇತುವರೆಗಿನ ಗ್ರಹಗಳು ಸ್ವಲ್ಪ ಸಮಯದವರೆಗೆ ಚಿಹ್ನೆಯನ್ನು ಬದಲಾಯಿಸುತ್ತವೆ. ಇದು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. 2025ರ ಯುಗಾದಿ ಅಮಾವಾಸ್ಯೆಯ ದಿನದಂದು ಕೆಲವು ರಾಶಿಚಕ್ರ ಚಿಹ್ನೆಗಳ ಜೀವನವು ಬದಲಾಗುತ್ತೆ. ಈ ಅಮಾವಾಸ್ಯೆಯು ಮಾರ್ಚ್ 29ರ ಮಧ್ಯಾಹ್ನ 3:53ರಿಂದ 30ರ ಸಂಜೆ 6:16ರವರೆಗೆ ಶುಭ ಸಮಯವಾಗಿದೆ. ಈ ದಿನ ಶನಿ ಮತ್ತು ಗುರು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಧನಾತ್ಮಕ ಪ್ರಭಾವವನ್ನು ನೀಡುತ್ತೆ. ಅವರ ಅನುಗ್ರಹದಿಂದಾಗಿ ಅವರಿಗೆ ಸಂಪತ್ತು, ಸಂತೋಷ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಅವಕಾಶಗಳಿವೆ. ಯುಗಾದಿ ಅಮಾವಾಸ್ಯೆಯ ದಿನದಂದು ಶನಿ ಮತ್ತು ಗುರುಗಳ ಹಿಮ್ಮುಖ ಚಲನೆಯು ಜನರಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತೆ. ಹಾಗಾದರೆ ಯುಗಾದಿ ಅಮಾವಾಸ್ಯೆ ಯಾವ ರಾಶಿಯವರು ಅದೃಷ್ಟವಂತರಾಗ್ತಾರೆ ಅಂತ ತಿಳಿಯೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಯುಗಾದಿ ಅಮಾವಾಸ್ಯೆಯ ದಿನ ಲಾಭದಾಯಕವಾಗಿ ಇರಲಿದೆ. ಮಿಥುನ ರಾಶಿಗೆ ಸೇರಿದ ಜನರು ಈ ದಿನ ಉತ್ಸಾಹದಿಂದ ಇರ್ತಾರೆ ಮತ್ತು ಹೆಚ್ಚು ಬುದ್ಧಿವಂತರಾಗಿಯೂ ಇರ್ತಾರೆ ಮತ್ತು ಬೌದ್ಧಿಕ ಸುಖ ಸಂತೋಷಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ. ಮನೆಯಲ್ಲಿ ಯಾವುದಾದರೂ ಸದಸ್ಯರಿಂದ ನಿಮಗೆ ಶುಭ ಸುದ್ದಿ ಲಭಿಸಲಿದೆ. ಇದರಿಂದಾಗಿ ನಿಮ್ಮ ಸಂತೋಷ ಹೆಚ್ಚಾಗುತ್ತೆ. ದೀಪಾವಳಿಯ ಸಮಯದವರೆಗೂ ನಿಮ್ಮ ಮನೆಯಲ್ಲಿ ಹೊಸ ಭಕ್ಷ್ಯಗಳನ್ನೇ ಸವಿಯುವಿರಿ ಮತ್ತು ಮನೆಯ ಚಿಕ್ಕ ಮಕ್ಕಳೊಂದಿಗೆ ಮೋಜು ಮಸ್ತಿಯ ಸಮಯವನ್ನು ಕೂಡ ಕಳೆಯುತ್ತೀರಿ. ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ಯುಗಾದಿಯಿಂದ ನಿಮ್ಮ ಆರೋಗ್ಯ ಸುಧಾರಿಸಲಿದೆ ಮತ್ತು ದೀಪಾವಳಿಯವರೆಗೂ ನೀವು ಉತ್ಸಾಹದಿಂದಲೇ ಇರ್ತೀರಿ. ಮಿಥುನ ರಾಶಿಗೆ ಸೇರಿದ ಜನರು ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಹೆಚ್ಚಿನ ಲಾಭವನ್ನೇ ಪಡೆಯುತ್ತೀರಿ. ಮನೆ ದೇವರನ್ನು ಪೂಜಿಸಿ, ಇದರಿಂದ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಹೆಚ್ಚಾಗಿ ಇರುತ್ತೆ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿ ಅಮಾವಾಸ್ಯೆ ಶುಭ ದಿನವಾಗಿರಲಿದೆ. ಕನ್ಯಾ ರಾಶಿಗೆ ಸೇರಿದ ಜನರ ಸುತ್ತಮುತ್ತ ಉತ್ತಮ ವಾತಾವರಣ ಇರುತ್ತೆ. ಇದರಿಂದಾಗಿ ನೀವು ಸಂತೋಷದಿಂದಲೇ ಕಾಲ ಕಳೆಯಬಹುದು ಮತ್ತು ಈ ಯುಗಾದಿ ಅಮಾವಾಸ್ಯೆಯಿಂದ ನಿಮಗೆ ಒಳ್ಳೆಯ ದಿನಗಳೇ ಆರಂಭವಾಗುತ್ತೆ. ಹಬ್ಬದ ವಾತಾವರಣ ಕೂಡ ನಿಮ್ಮ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಸ್ವಭಾವ ಉತ್ತಮವಾಗಿರುತ್ತೆ ಮತ್ತು ನಿಮಗೆ ಯಶಸ್ಸು ಕೂಡ ದೊರೆಯುತ್ತೆ. ನೀವು ಜನರನ್ನು ಆಕರ್ಷಿಸುವಿರಿ. ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಮಾನಸಿಕ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ಇವಾಗ ಬರ್ತಿರುವಂಥ ಎಕ್ಸಾಮ್ನಲ್ಲೂ ಕೂಡ ಇವರು ಪಾಸ್ ಆಗ್ತಾರೆ. ಜೊತೆಗೆ ಒಳ್ಳೆಯ ಮಾರ್ಕ್ಸ್ಗಳನ್ನು ಕೂಡ ತೆಗೆದುಕೊಳ್ತಾರೆ. ಸ್ವಂತ ವ್ಯಾಪಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ಹೆಚ್ಚಿನ ಧನಲಾಭ ಈ ಹುಣ್ಣಿಮೆಯಿಂದಲೇ ಆರಂಭವಾಗುತ್ತೆ. ತುಲಾರಾಶಿಗೆ ಸೇರಿದ ಜನರಿಗೆ ಯುಗಾದಿ ಅಮಾವಾಸ್ಯೆ ವಿಶೇಷವಾಗಿರುತ್ತೆ. ತುಲಾರಾಶಿಗೆ ಸೇರಿದ ಜನರು ನಾಳೆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಹೆಚ್ಚಿನ ಧನ ಸಂಪತ್ತನ್ನು ಈ ಹುಣ್ಣಿಮೆಯಿಂದಲೇ ಗಳಿಸೋದಕ್ಕೆ ಆರಂಭಿಸುತ್ತೀರಿ. ಹೊಸ ಮಾರ್ಗಗಳನ್ನು ಕೂಡ ಪಡೆದುಕೊಳ್ಬಹುದು. ಇದರಿಂದಾಗಿ ನಿಮ್ಮ ಧನ ಸಂಪತ್ತಿನ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ. ಮಕರ ರಾಶಿಗೆ ಸೇರಿದ ಜನರಿಗೆ ಯುಗಾದಿ ಅಮಾವಾಸ್ಯೆ ಲಾಭದಾಯಕವಾಗಿರುತ್ತೆ. ಮಕರ ರಾಶಿಗೆ ಸೇರಿದ ಜನರ ಮನೆಯ ಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳುತ್ತೆ ಮತ್ತು ಮನೆಯ ಸದಸ್ಯರ ಅಗತ್ಯಗಳನ್ನು ಕೂಡ ನೀವು ಪೂರ್ಣಗೊಳಿಸುವಿರಿ. ಮೀನರಾಶಿಗೆ ಸೇರಿದ ಜನರಿಗೆ ಈ ಯುಗಾದಿ ಬಹಳ ವಿಶಿಷ್ಟವಾಗಿರುತ್ತೆ. ಮೀನರಾಶಿಗೆ ಸೇರಿದ ಜನರು ಈ ಯುಗಾದಿಯಂದು ಚಿಂತೆಗಳಿಂದ ವಿಮುಕ್ತಿಯನ್ನು ಪಡೆಯುತ್ತೀರಿ. ಮನೆಯವರೊಂದಿಗೆ ಸಂತೋಷದಿಂದ ಯುಗಾದಿಯನ್ನು ಆಚರಿಸುತ್ತೀರಿ. ಹೆಚ್ಚಿನ ಲಾಭವನ್ನು ಗಳಿಸುತ್ತೀರಿ. ಹಳೆಯ ಸ್ನೇಹಿತರನ್ನು ಭೇಟಿಯಾಗ್ತೀರಿ. ಜೊತೆಗೆ ಹೆಚ್ಚಿನ ಲಾಭವನ್ನು ಕೂಡ ಗಳಿಸ್ತೀರಿ. ಹೊಸ ಬಟ್ಟೆಗಳನ್ನು ಧರಿಸುವ ಮೂಲಕ ಪೂಜೆಯಲ್ಲಿ ಭಾಗವಹಿಸುತ್ತೀರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.